ಹೇಳಿ ಎಲ್ಲರೂ ಹೇಳಿ 2,000 ರೂಪಾಯಿ ಎಲ್ಲ ಲೋಗ ತಗೊಳ್ಳ ಹಂಗೆ ಬರಲಿ ಆಯ್ತು ನಿಮಿಷ ಇದೊಂದು ಹುಡುಗಿ ಬಂದಿದೆ ಕಾಲೇಜ್ ಹುಡುಗರು ಹೇಳಿ ಕಾಂಗ್ರೆಸ್ ಪಕ್ಷ ವೋಟ್ ಹಾಕಿದ್ದೀವಿ. ಯುವ ನಿಧಿ ಇವಾಗ ನಿಮಗೆ ಗೊತ್ತು, ಎಲ್ಲರಿಗೂ ಅವಕಾಶ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಮನೆಗೆಲ್ಲ ವಿದ್ಯುತ್ ಶಕ್ತಿ ಫ್ರೀ ಸಿಗ್ತಾ ಇದೆ, ಫ್ರೀ ಆಗ್ತಾ ಇದೆ. ನಿಮಗೆ ಎಲ್ಲ ಗೊತ್ತು ಗ್ಯಾರಂಟಿಗಳೇನು ಕಾಂಗ್ರೆಸ್ ಪಕ್ಷ ಅಂತ. ಹಾಗಾಗಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಯಾಕೆ ಹೇಳ್ತೀರಾ ಅಮ್ಮ ಕಾಂಗ್ರೆಸ್ ಪಕ್ಷ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಎಂ ಲಕ್ಷ್ಮಣ್ ಅವ್ರನ್ನ ಗೆಲ್ಲಿಸಿ ಅಂತ ಅಭಿಯಾನವನ್ನು ಚಾಲನೆ ಮಾಡಿದ್ದೇವೆ ಇವತ್ತು. ಇದಕ್ಕೆ ರಂಗಾಯಣದ ಮಾಜಿ ನಿರ್ದೇಶಕರಾದಂಥ ಬಸವಲಿಂಗಯ್ಯನವರು ಮತ್ತು ಪ್ರೊಫೆಸರ್ ಮಹೇಶ್ ಚಂದ್ರ ಗುರೂರವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಅಭಿಯಾನದ ಉದ್ದೇಶ ಏನು, ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಕರ್ನಾಟಕದ ರಾಜ್ಯದ ಜನತೆಗೆ ಭಾಳಷ್ಟು ಅನುಕೂಲವನ್ನು ಮಾಡಿದ್ದಾರೆ. ರಾಜಕೀಯವಾಗಿ, ಸಾಮಾಜಿಕ ಮತ್ತು ಆರ್ಥಿಕ ಶಕ್ತಿಯನ್ನು ಬಡಜನತೆಗೆ ಮತ್ತು ಎಲ್ಲ ಸಮುದಾಯದ ಜನತೆಗೆ ನೀಡಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ನಾವೊಂದು BJP ಏನು ಮಾಡ್ತಾಯಿದೆ, ಅಪಪ್ರಚಾರ ಮಾಡ್ತಿದೆ ಗ್ಯಾರಂಟಿಗಳ ವಿರುದ್ಧ. ಆದರೆ ಭಾಳ ಪ್ರಮುಖವಾಗಿ ಈ ಗ್ಯಾರಂಟಿಗಳು ನಮ್ಮ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದೆ. ಇಲ್ಲಿ ಒಂದು ಯೋಚನೆ ಮಾಡಬೇಕು, BJP ಪಕ್ಷದ ಕಾರ್ಯಕರ್ತರು ಕೂಡ ಇದರ ಫಲಾನುಭವಿಗಳು, 5 ಗ್ಯಾರಂಟಿಯ ಫಲಾನುಭವಿಗಳು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ನೀಡಿರುವಂಥದ್ದು. ಇಲ್ಲಿ ನೋಡಿ, ಇದಕ್ಕೆ ಯಾವುದೇ ಜಾತಿಯ ಗೊಡವಿಲ್ಲ. ಎಲ್ಲ ಜಾತಿ ಸಮುದಾಯದ ಜನಗಳು, ಎಲ್ಲ ಪಕ್ಷದ ಕಾರ್ಯಕರ್ತರುಗಳು, ಈ ಒಂದು ಸಮಾಜಗಳು ಈ ಒಂದು ಗ್ಯಾರಂಟಿಯನ್ನು ಪ್ರತಿ ಮನೆಗೆ 200 ಯೂನಿಟ್, ಅದಕ್ಕೆ BJP JDS ಕಾಂಗ್ರೆಸ್ ಅಂತ ಏನಿಲ್ಲ, ಎಲ್ಲ ಜನಗಳಿಗೆ, ಕರ್ನಾಟಕ ರಾಜ್ಯದ 6.5 ಕೋಟಿ ಜನಗಳಿಗೆ ಈ ಗ್ಯಾರಂಟಿ ತಲುಪ್ತಾ ಇದೆ. ಆ ಕಾರಣಕ್ಕಾಗಿ ಅವರ ಅಸೂಯೆಯಿಂದ, ಹೊಟ್ಟೆ ಕಿಚ್ಚಿನಿಂದ ಇವತ್ತು ಅಪಪ್ರಚಾರವನ್ನು BJP ಮಾಡ್ತಾ ಇರುವಂಥದ್ದು. ಸೊ ಆ ಕಾರಣಕ್ಕಾಗಿ ಏನು ಈ ಗ್ಯಾರಂಟಿ ಯೋಜನೆಗಳ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು, ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ಬೇಕು ಅಂತೇಳಿ ನಾವು ಕೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಈ ಬಾರಿ ಏನಾದ್ರು BJP ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದರೆ BJP ಪಕ್ಷ ಮುಂದೆ ಜನಗಳಿಗೆ ಮತದಾನ ಮಾಡುವ ಹಕ್ಕೇ ಇರೋದಿಲ್ಲ. ಮತದಾನವನ್ನು ನಿಷೇಧ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ಸರ್ವಾಧಿಕಾರವನ್ನು, ನಿರಂಕುಶ ಪ್ರಭುತ್ವವನ್ನು ಈ ದೇಶದ ಮೇಲೆ ಏರ್ತಾರೆ. ಯಾಕೆಂದರೆ ಆಲೇ ಕಾರ್ಪೊರೇಟ್ ಜಗತ್ತು ಈ ದೇಶವನ್ನು ಆಳ್ತಾ ಇರುವಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ನಮಗೆ ಇವಾಗ ನಮ್ಮ ಗ್ಯಾರಂಟಿ, ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳನ್ನು ಮೋದಿ ಗ್ಯಾರಂಟಿ ಅಂತ ಕಾಪಿ ಮಾಡ್ತಾಯಿದ್ರು. ಇವತ್ತು ಅವ್ರ ಪ್ರಣಾಳಿಕೆ ನೋಡ್ರಿ, ಮೋದಿ ಗ್ಯಾರಂಟಿ ಅಂತೇಳಿ ದೊಡ್ಡದಾಗಿ ಹಾಕೊಂಡಿದ್ದಾರೆ. ಅಂದರೆ ಇವತ್ತು RSSನ BJP ಪಕ್ಷವನ್ನು ಮೋದಿಯವರು ಅಡಿಯಾಳಾಗಿ ಮಾಡ್ಕೊಂಡಿದ್ದಾರೆ. ಇವತ್ತು ಪಕ್ಷಕ್ಕೆ ಅಸ್ತಿತ್ವನೇ ಇಲ್ಲ. ಮೋದಿ ಒಂದೇ ಬ್ರ್ಯಾಂಡ್ ಅವ್ರಿಗೆ. ಮೋದಿ ಬಿಟ್ಟರೆ ಪಕ್ಷದ ಅಸ್ತಿತ್ವ ಇಲ್ಲ. RSSಗೆ, BJPಗೆ, ಸಂಘ ಪರಿವಾರಕ್ಕೆ ಯಾರಿಗೂ ಏನೂ ಅಸ್ತಿತ್ವ ಇಲ್ಲ. ಓನ್ಲಿ ಮೋದಿ. ಇದು ಏಕಚಕ್ರಾಧಿಪತ್ಯವನ್ನು, ಸರ್ವಾಧಿಕಾರವನ್ನು, ನಿರಂಕುಶ ಪ್ರಭುತ್ವವನ್ನು ಸಾಬೀತುಪಡಿಸುವಂಥದ್ದು. ಆ ಕಾರಣಕ್ಕಾಗಿ ಇಂಥ ನಿರಂಕುಶಾಧಿಕಾರಿಗಳು, ಸರ್ವಾಧಿಕಾರಿಗಳು ನಮಗೆ ಬೇಡ, ತಿರಸ್ಕಾರ ಮಾಡಬೇಕು ಅಂತೇಳಿ ದೇಶದ ಜನತೆಗೆ ಈ ಮೂಲಕ ಮನವಿ ಮಾಡ್ತೇನೆ. ಸಿದ್ದರಾಮಯ್ಯ ಕೊಟ್ಟರೆ ಗ್ಯಾರಂಟಿ ರಾಜ್ಯ ದಿವಾಳಿ ಆಗುತ್ತೆ, ಮೋದಿ ಅವರು ಗ್ಯಾರಂಟಿ ಅದೇ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಕೊಟ್ಟರೆ ಅವತ್ತು ಹೇಳ್ದಂಗೆ ಚೊಂಬು ನಮ್ಮ ಕೈಗೆ ಈಗ ಕೊಟ್ಟಿರೋದೇ ಚೊಂಬು. ಇವತ್ತು ನೋಡ್ರಿ ಏನು ಕೊಟ್ಟಿದ್ದಾರೆ ಮೋದಿ ನಮಗೆ. ನಮ್ಮ ರಾಜ್ಯಕ್ಕೆ ತೆರಿಗೆ ಹಣ ಕೊಡ್ತಾ ಇಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದರು, 2,000 ಉದ್ಯೋಗ ಇಲ್ಲ. 15 ಲಕ್ಷ ದುಡ್ಡು ಹಾಕ್ತೀನಿ ಅಂದರು, ದುಡ್ಡಿಲ್ಲ. ಉದ್ಯೋಗ ಕೊಡಿ ಅಂತ ಅಂದರೆ ಬೋಂಡ ಮಾರಿ, ಬಜ್ಜಿ ಮಾರಿ ಅಂತ ಹೇಳ್ತಾರೆ. ಅಂದರೆ ಮೋದಿ ಗ್ಯಾರಂಟಿ ಅಂದರೆ ಚೊಂಬು ದೇಶದ ಜನತೆಗೆ. ಆ ಕಾರಣಕ್ಕಾಗಿ ಮೋದಿನ ಕಡಾಖಂಡಿತವಾಗಿ ಸುಳ್ಳು, ಬರೀ ಮೋದಿ ಅಂದರೆ ಸುಳ್ಳಿನ ಮಹಾ ವಂಚಕ ಮೋದಿ. ಆ ಕಾರಣಕ್ಕಾಗಿ ಇಂಥ ಮಹಾ ವಂಚಕರನ್ನ ದೇಶದ ಜನತೆ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾ, ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಆಧಾರದ ಮೇಲೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ.